ಹಲೋ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಕನ್ನಡ ಇಂಡಸ್ಟ್ರಿಗೆ ಈಗ ಶುಕ್ರದಶೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಕನ್ನಡದಲ್ಲಿ ರಿಲೀಸ್ ಆದಂತಹ ಭೀಮಾ ಸಿನಿಮಾ ಮತ್ತು ಕೃಷ್ಣಂ ಪ್ರಣಯಸಖಿ ಎರಡು ಸಿನಿಮಾಗಳು ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ನ ತಗೊಂತಾ ಇದಾವೆ. ಮೊನ್ನೆ ಅಷ್ಟೇ ರಿಲೀಸ್ ಆದ ಪೌಡರ್ ಸಿನಿಮಾ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ನ ತಗೊಂತಾ ಇದೆ. ಸೊ ಈಗೇನಿದ್ರು ನೆಕ್ಸ್ಟ್ ಮ್ಯಾಕ್ಸ್ ನ ಟೈಮ್. ಸೊ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ, ಇದರ ಅಪ್ಡೇಟ್ ಯಾವಾಗ ಸಿಗ್ತಾ ಇದೆ, ಈಗಿರುವಂತ ಬಸ್ ಪ್ರಕಾರ ಕಿಚ್ಚ ಸುದೀಪ್ ಅವರ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು, ಮತ್ತೆ ಇದರ ಸಿನಿಮಾದ ಲೆಂತ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಕಿಚ್ಚ ಸುದೀಪ್ ಅವರ ನಟನೆಯಲ್ಲಿ ವಿಜಯ್ ಕಾರ್ತಿಕೇಯನ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತಹ ಚಿತ್ರ ಮ್ಯಾಕ್ಸ್. ಈ ಸಿನಿಮಾ ತಮಿಳ್ ಇಂಡಸ್ಟ್ರಿಯಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು, ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ರದೊಂದು ದೊಡ್ಡ ಹೈಪ್ ಅಂತೂ ಈಗ ಕ್ರಿಯೇಟ್ ಮಾಡಿದೆ. ಸೊ ಇದ್ರ ಟೀಸರ್ ಬಿಟ್ಟಾಗಂತೂ ಇದ್ರ ಹೈಪ್ ಬೇರೆ ಲೆವೆಲ್ಗೆ ಹೋಗಿತ್ತು. ಸೊ ಟೀಸರ್ ಅಂತೂ ಒಳ್ಳೆ ರೆಸ್ಪಾನ್ಸ್ ನ ತಗೊಂಡಿದೆ. ಅದರಲ್ಲಿರೋ ಕಿಚ್ಚನ್ ಲುಕ್ ಆಗಿರ್ಬೋದು, ಅದರಲ್ಲಿರೋ ಆ ಕಿಚ್ಚನ್ ಸ್ವ್ಯಾಗ್ ಆಗಿರ್ಬೋದು, ಎಲ್ಲಾ ಜನಕ್ಕೂ ಇಷ್ಟ ಆಗಿದೆ. ಬರೀ ಆ ಕಡೆಯ ಒಂದು ಸ್ಟೈಲ್ಗೋಸ್ಕರನೇ ಎಷ್ಟೋ ಜನ ಫಿದಾ ಆಗೋದ್ರು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸಿನಿಮಾ ಕೇವಲ ಒಂದೇ ನೈಟ್ ಅಲ್ಲಿ ನಡೆಯೋದು ಅಂತ ಹೇಳಿದ್ದಾರೆ. ಈ ಸಿನಿಮಾ ರಿಲೀಸ್ಗೆ ಎಷ್ಟು ದಿನಗಳ ಎಷ್ಟು ನೈಟ್ಗಳನ್ನ ಕಾಯ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಕಿಚ್ಚ ಸುದೀಪ್ ಅವರ ಬರ್ತಡೇ ದಿವಸ ಅಂದ್ರೆ ಸೆಪ್ಟೆಂಬರ್ 2ನೇ ತಾರೀಕು ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್, ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗೋದು ಪಕ್ಕಾ ಆಗಿದೆ. ಬಲ್ಲ ಮೂಲಗಳ ಪ್ರಕಾರ ಈ ಸಿನಿಮಾ ಇದೇ ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಸಿನಿಮಾ ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ. ಈ ಸಿನಿಮಾ ಕನ್ನಡ, ತಮಿಳು, ತೆಲುಗು, ಹಿಂದಿ ಹಾಗೂ ಹಲವಾರು ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆದ್ರೆ ಸೆಪ್ಟೆಂಬರ್ 27ಕ್ಕೆ ತುಂಬಾ ಹತ್ತಿರದ ಡೇಟ್ ಆಗಿದ್ರು ಕೂಡ ಮುಂದೆ ಬರುವಂತ ಅಕ್ಟೋಬರ್ ನಲ್ಲಿ ತುಂಬಾ ದೊಡ್ಡ ಸಿನಿಮಾಗಳು, ತುಂಬಾ ಫೈಟ್ ಇರೋದ್ರಿಂದ ಈ ಸೆಪ್ಟೆಂಬರ್ ನಲ್ಲಿ ಈ 27 ಡೇಟ್ಗೆ ಯಾವುದೇ ಸಿನಿಮಾಗಳು ಇಲ್ಲದೆ ಇರೋ ಕಾರಣಕ್ಕೆ ಈ ಟೈಮ್ ನ ಫಿಕ್ಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ ಮೂವಿಯ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದು, ಸಮ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ನಡೀತಾ ಇದೆ. ಈ ಡಬ್ಬಿಂಗ್ ಮಿನಿಟ್ಸ್ ಬಂದು 130 ಮಿನಿಟ್ಸ್ ಆಗಿದ್ದು, ಇದರ ಫೈಟ್ಸ್, ಆಕ್ಷನ್ ಸೀನ್ಸ್ ಇರ್ಬೋದು, ಸಾಂಗ್ಸ್ ಏನಾದ್ರು ಆಡ್ ಮಾಡಿದ್ರೆ ಇದರ ಓವರ್ ಆಲ್ ಮಿನಿಟ್ಸ್ ಬಂದು 150 to 160 ರೀಚ್ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಇದರ ಡಬ್ಬಿಂಗ್ ನ ಮುಗಿಸಿರುವಂತ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಸಿನಿಮಾ ಬಗ್ಗೆ ನೆಕ್ಸ್ಟ್ ತಲೆ ಕೆಡಿಸ್ಕೊಂತಾ ಇದ್ದಾರೆ. ಕಾದ್ ನೋಡ್ಬೇಕು. ಕಿಚ್ಚ ಸುದೀಪ್ ಅವರ ಬರ್ತಡೇ ದಿವಸ ಬರೀ ಮ್ಯಾಕ್ಸ್ ಸಿನಿಮಾದಷ್ಟೇ ಅಲ್ಲ, ಇನ್ನೂ ಹಲವಾರು ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ಬಿಲ್ಲಾರಂಗ ಭಾಷಾ ಮೂವಿ ಬಗ್ಗೆನೂ ಅಪ್ಡೇಟ್ ಬರ್ತಾ ಇದೆ. ಕಿಚ್ಚ 47 ಅವ್ರದೇ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂತ ಸಿನಿಮಾದ ಟೈಟಲ್ ಅನೌನ್ಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಸೊ ಸೆಪ್ಟೆಂಬರ್ 2ಕ್ಕಂತೂ ನಾನಂತೂ ತುಂಬಾ ಕಾತರನಾಗಿ ಕಾಯ್ತಾ ಇದ್ದೀನಿ. ನೀವು ಯಾವ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀರಾ? ಕಿಚ್ಚ ಸುದೀಪ್ ಅವರ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಿಮ್ಮ ಒಪಿನಿಯನ್ ಇದೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.